ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ರವಿ ಖಡೂರು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಜೈಲಿನಲ್ಲಿ ಬಂದಿಯಾಗಿರುವಂತಹ HD ರೇವಣ್ಣ, ಹೊಟ್ಟೆ ನೋವಿನಿಂದ ಬಳಲುತ್ತಿರುವಂತಹ ರೇವಣ್ಣ, HD ರೇವಣ್ಣಗೆ ಜೈಲಿನಲ್ಲಿ ಚಿಕಿತ್ಸೆ. ಜೈಲಿನಲ್ಲಿರುವಂತಹ ವೈದ್ಯರಿಂದ ರೇವಣ್ಣಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಧಿಕಾರಿಗಳ ಮುಂದೆ ಹೊಟ್ಟೆ ನೋವಿಂದ ರೇವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್. ಈಗಾಗಲೇ ನೋಡ್ತಾ ಇದ್ದೀವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ರೇವಣ್ಣ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ ರೇವಣ್ಣ. HD ರೇವಣ್ಣಗೆ ಜೈಲಿನಲ್ಲಿ ಚಿಕಿತ್ಸೆ ಕೂಡ ಆಗ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳ ಮುಂದೆ ಹೊಟ್ಟೆ ನೋವಿಂದ ರೇವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೊಂದು ಆಸ್ಪತ್ರೆಗೂ ಕೂಡ ಶಿಫ್ಟ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ನೋಡಿದ್ವಿ, ನಿನ್ನೆ ರೇವಣ್ಣ ಕಣ್ಣೀರಿಡುತ್ತಾ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗಿರುವಂಥದ್ದು ನೋಡ್ತಾ ಇದ್ವಿ. ರೇವಣ್ಣ ಕೈದಿ ನಂಬರ್ 4567 ಈಗಾಗಲೇ ತಮ್ಮ ಪುತ್ರ ಹಾಗೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಹಗರಣದ ಶೋಷಿತ ಮಹಿಳೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ಬಂದಿಯಾಗಿರುವಂತಹ ಮಾಜಿ ಸಚಿವ ಹಾಗೂ JDS ನಾಯಕ HD ರೇವಣ್ಣ ಕಣ್ಣೀರಿಡುತ್ತಲೇ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನು ನಿನ್ನೆ ಸೇರಿದ್ರು. ಕಾರಾಗೃಹದಲ್ಲಿ ವಿಚಾರಣಾ ದಿನ ಕೈದಿ ಸಂಖ್ಯೆ 4567 ಅವರಿಗೆ ಈಗಾಗಲೇ ಆ ಸಂಖ್ಯೆ ನಂಬರನ್ನು ಈಗಾಗಲೇ ನೀಡಲಾಗಿದೆ ಅಂತ ಈಗಾಗಲೇ ತಿಳಿದು ಬಂದಿರುವಂಥದ್ದು. ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರೇವಣ್ಣ ಅವರನ್ನ ವಿಶೇಷ ದಳದ ಅಧಿಕಾರಿಗಳು ಹಾಜರುಪಡಿಸಿದ್ರು. ಇನ್ನು ಪ್ರಮುಖವಾಗಿ 7 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಕೂಡ ಕೊಡಲಾಗಿತ್ತು. ಆದ್ರೆ ಅದರ ಬೆನ್ನಲ್ಲೇ ಈಗಾಗಲೇ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅವರಿಗೆ ಜೈಲಿನ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆ ಕೂಡ ಆಗಿರುವಂತದ್ದು ನೋಡ್ತಾ ಇದ್ದೀವಿ. ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಶಾಸಕ HD ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. SIT ಕಸ್ಟಡಿ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ರೇವಣ್ಣ ಅವರನ್ನ ಈಗಾಗಲೇ ಜಡ್ಜ್ ಮುಂದೆ ಹಾಜರು ಕೂಡ ಪಡಿಸಲಾಗಿತ್ತು. ನ್ಯಾಯಾಧೀಶರು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೂಡ ಕೊಟ್ಟಿದ್ರು. ಆದ್ರೆ ಬೆಳಗಿಂದ ಹಾಗಾದ್ರೆ ರೇವಣ್ಣ ಏನ್ ಮಾಡ್ತಾ ಇದ್ರು, ಏನೆಲ್ಲ ತಿಂಡಿ ತಿಂದ್ರು, ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಪ್ರಮುಖವಾಗಿ ಇಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣಗೆ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. 7 ದಿನಗಳ ಕಾಲ ನ್ಯಾಯಾಂಗ ಬಂಧನ ಹಿನ್ನೆಲೆ ಜೈಲವಾಸ ಇರುವಂತದ್ದು. ಇನ್ನು ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಇರುವಂತದ್ದು ರೇವಣ್ಣ. ಇನ್ನು ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಹೊಳೆನರಸೀಪುರ ಶಾಸಕ HD ರೇವಣ್ಣ ಜೈಲವಾಸಕ್ಕೆ ಗುರಿಯಾಗಿದ್ದಾರೆ. SIT ಕಸ್ಟಡಿ ಅಂತ್ಯದ ಬೆನ್ನಲ್ಲೇ ರೇವಣ್ಣಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ. JDSನ ಮಾಜಿ ಸಚಿವ ಸಾಮಾನ್ಯ ಕೈದಿಯಂತೆ ನಂಬರ್ ಪಡೆದು ಇಡೀ ರಾತ್ರಿ ಅಲ್ಲಿ ಕಳೆದಿರುವಂಥದ್ದು ಪರಪ್ಪನ ಅಗ್ರಹಾರದಲ್ಲಿ. ಪುತ್ರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ತಂದೆ HD ರೇವಣ್ಣಗೂ ಕೂಡ ಮುಳುವಾಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಹಾಗೂ ಮಹಿಳೆ ಅಪಹರಣ ಕೇಸು ದಾಖಲಾಗಿದ್ದು ಸಂಕಷ್ಟಗಳ ಸರಮಾಲೆಯೇ ಈಗಾಗಲೇ ಸುತ್ತಿಕೊಂಡಿದೆ ಅಲ್ಲಿ. ಇನ್ನು ಮಾಜಿ ಸಚಿವ HD ರೇವಣ್ಣ ವಿರುದ್ಧ ಅಪಹರಣದ ಕೇಸ್ ದಾಖಲಾಗಿತ್ತು. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ HD ರೇವಣ್ಣ ಮೊದಲೇ ಆರೋಪಿಯಾಗಿದ್ದಾರೆ. ಇನ್ನು KR ನಗರ ಠಾಣೆಯಲ್ಲಿ ಮಹಿಳೆ ಅಪಹರಣ ಪ್ರಕರಣ ದಾಖಲಾಗಿದ್ದು ಮೊದಲನೇ ಆರೋಪಿ ಈಗಾಗಲೇ ಕಳೆದ ಮೇ 4ರಂದು ಜನಪ್ರತಿನಿಧಿಗಳ ಕೋರ್ಟಲ್ಲಿ ರೇವಣ್ಣ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದು ಕೂಡ ವಜಾ ಆಗಿರುವಂಥದ್ದು. SIT ಕಸ್ಟಡಿಗೆ ಕೂಡ ವಹಿಸಿತ್ತು. ಈ ನಡುವೆ ಕಿಡ್ನಾಪ್ ಕೇಸ್ ವಿಚಾರಣೆ ನಡೆಸಿದಂತಹ 17ನೇ
ACMM ನ್ಯಾಯಾಲಯ ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಕೂಡ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ರೇವಣ್ಣಗೆ ಸೆರೆವಾಸ, ಪ್ರಮುಖವಾಗಿ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಸೆರೆವಾಸವನ್ನು ಅನುಭವಿಸ್ತಾ ಇರುವಂಥದ್ದು. 7 ದಿನಗಳ ಕಾಲ ನ್ಯಾಯಾಂಗ ಬಂಧನ ಹಿನ್ನೆಲೆ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣಗೆ ಸಿಕ್ತು 4567 ನಂಬರ್. ಇನ್ನು UPT ನಂಬರ್ 4567 ನೀಡಿದಂತಹ ಜೈಲು ಅಧಿಕಾರಿಗಳು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ 4567. ಇನ್ನು ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಈಗಾಗಲೇ ರೇವಣ್ಣ ಇರುವಂಥದ್ದು. ರಾತ್ರಿ ಜೈಲಿನಲ್ಲಿ ಊಟ ಮಾಡಲು ರೇವಣ್ಣ ಹಿಂದೇಟನ್ನು ಹಾಕಿದ್ದಾರೆ. ಇನ್ನು ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಕೊಡುವಂತಹ ಊಟ ಕೊಟ್ಟಿದ್ದಕ್ಕೆ ಬೇಸರವನ್ನಗೊಂಡಿದ್ರು ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಇನ್ನು ರೇವಣ್ಣಗೆ ಜೈಲೂಟ ಪ್ರಮುಖವಾಗಿ ಗಮನಿಸಬೇಕು. ಯಾರೇ ಕೈದಿಗಳಿದ್ರು ಕೂಡ ಅವರು ಜೈಲಿಗೆ ಹೋದ ನಂತರ ಸಾಮಾನ್ಯವಾಗಿ ಎಲ್ಲರಿಗೂ ಕೊಡುವಂತಹ ಊಟವನ್ನೇ ಕೊಡ್ತಾರೆ. ಮನೆಯವರು ತಂದು ಕೊಟ್ಟು ಬಟ್ಟೆಯನ್ನು ಪಡೆದಿರುವಂತಹ ರೇವಣ್ಣ ಅದನ್ನೇ ಧರಿಸಿ ರಾತ್ರಿ ಕಳೆದಿದ್ದಾರೆ. ಆದರೆ ಜೈಲಿನಲ್ಲಿ ರೇವಣ್ಣಗೆ ಜೈಲೂಟವನ್ನೇ ಕೊಡಲಾಗಿತ್ತು. ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಕೂಡ ನೀಡಲಾಗಿತ್ತು. ಊಟ ನೀಡಿದ ಮೇಲೆ ಊಟವನ್ನ ಮಾಡದೆ ರೇವಣ್ಣ ಸೈಲೆಂಟ್ ಆಗಿದ್ರಂತೆ. ಕೈದಿಗಳಿಗೆ ನೀಡುವಂತಹ ಊಟವನ್ನು ನೀಡಿದ್ದಕ್ಕೆ ಬೇಸರಗೊಂಡಿದ್ರು ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ರಾಜಕಾರಣಿಯಾಗಿ ರೇವಣ್ಣ ಐಷಾರಾಮಿ ಜೀವನವನ್ನು ನಡೆಸಿದ್ರು. ಆದ್ರೀಗ ಕಿಡ್ನಾಪ್ ಪ್ರಕರಣದಲ್ಲಿ ರಾತ್ರಿ ಕಳೆಯಬೇಕಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು ಅಂತ ಈಗಾಗಲೇ ಬೇಸರ ಕೂಡ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ರೇವಣ್ಣಗೆ ಜೈಲಿನ ಮೆನುವಿನಂತೆ ಪುಳಿಯೋಗರೆ ಮತ್ತು ಕಾಫಿ ಬ್ರೇಕ್ಫಾಸ್ಟ್ ಆಗಿ ಫಿಕ್ಸ್ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ಕೋರ್ಟ್ನಲ್ಲಿ ರೇವಣ್ಣ ಸಲ್ಲಿಸಿರುವಂತಹ ಬೇಲ್ ಅರ್ಜಿ ಕೂಡ ವಿಚಾರಣೆ ಕೂಡ ಇರುವಂಥದ್ದು. ಇನ್ನು ಇವತ್ತು ಅದಕ್ಕೆ ಹೊಟ್ಟೆ ನೋವು ಬಂದಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇರುವಂಥದ್ದು. ಆದ್ದರಿಂದ ಯಾವಾಗ ಇವರಿಗೆ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ತು ಆ ಹಿನ್ನೆಲೆಯಲ್ಲೇ ವೈದ್ಯರಿಂದ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇತ್ತು. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೊಂದು ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ.